ಮಾತ್ರ ಈ ಸಮಗ್ರ ಭಾರತದ ದುರ್ಬಲ ವರ್ಗದ ಜನರಿಗೆ ನೋವಾಗ್ತಕ್ಕಂಥ ಕೃತ್ಯವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಖಂಡಿಸಿಕೊಂಡು ಅಂತವರ ಮೇಲೆ ಕಠಿಣವಾದ. ಖರ್ಗೆ ಭಾಗವಹಿಸಿದ್ದ ಸಭಾಂಗಣ ಶುದ್ಧೀಕರಣ ಖಂಡಿಸಿ ಮಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗವಹಿಸಿದ ಸಭೆಯ ಸ್ಥಳವನ್ನು ಅಶುದ್ಧಗೊಂಡಿದೆ ಎಂದು ಶುದ್ಧೀಕರಣಗೊಳಿಸಿದ ಕಾರ್ಯವನ್ನು ಖಂಡಿಸಿ ಮಂಗಳೂರು ಪಾಲಿಕೆ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇತ್ತೀಚೆಗೆ ಉತ್ತರಾಖಂಡದ ಹಲ್ದ್ವಾನಿ ರಾಮಲೀಲಾ ಮೈದಾನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದ ನಂತರ ಅಶುದ್ಧಿಗೊಂಡಿದೆ ಎಂದು ಅಸಂವಿಧಾನಿಕ ಹೇಳಿಕೆ ನೀಡಿ ಸ್ಥಳ ಶುದ್ಧೀಕರಣ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಬಿಜೆಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರ ಈ ನಡೆಯನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಶುಕ್ರವಾರ ಸಂಜೆ ಲಾಲ್ಬಾಗ್ ಪಾಲಿಕೆ ಕಚೇರಿ ಮುಂಭಾಗದ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನಾ ಸಭೆ ನಡೆಸಿತು. ಸಭೆಯಲ್ಲಿ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಮಾಜಿ ಸಚಿವ ಬಿ ರಮಾನಾಥ ರೈ, ಮಾಜಿ ಶಾಸಕ ಜೆಆರ್ ಲೋಬೋ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ, ಮುಖಂಡರಾದ ಶಶಿಧರ ಹೆಗ್ಡೆ, ಶಾಲೆಟ್ ಪಿಂಟೋ, ಮಮತಾ ಗಟ್ಟಿ, ಲಾವಣ್ಯ ಬಳ್ಳಾಲ್, ಪ್ರಕಾಶ್ ಸಾಲ್ಯಾನ್, ವಿಶ್ವಾಸ್ ಕುಮಾರ್ ದಾಸ್, ಎಸ್ ಅಪ್ಪಿ, ನವೀನ್ ಡಿಸೋಜಾ, ಕೇಶವ ಮುರೋಳಿ, ನೀರಜ್ ಚಂದ್ರಪಾಲ್, ಭಾಸ್ಕರ ಕೆ, ಪ್ರೇಮಾ ಬಳ್ಳಾಲ್ಬಾಗ್, ಶುಭೋದಯ ಆಳ್ವಾ, ಟಿಕೆ ಸುಧೀರ್, ವಿಕಾಸ್ ಶೆಟ್ಟಿ, ಶಬೀರ್ ಎಸ್, ಸುಹೇಲ್ ಕಂದಕ್, ರಮಾನಂದ ಪೂಜಾರಿ, ಬಶೀರ್ ಅಡ್ಯಾರ್, ಸುಹಾನ್ ಆಳ್ವಾ, ಚಂದ್ರಕಲಾ ಜೋಗಿ, ಎಸಿ ವೀಣಂ ರಾಜ್, ಸಬಿತಾ ಮಿಸ್ಕಿತ್, ನಾಗವೇಣಿ, ಕವಿತಾ ವಾಸು, ಸಾರಿಕಾ ಪೂಜಾರಿ, ನ್ಯಾನ್ಸಿ, ಸತೀಶ್ ಪೆಂಗಲ್, ತನ್ವೀರ್ ಶಾ, ಪದ್ಮನಾಭ ಅಮೀನ್, ಸೌಹಾನ್ ಎಸ್ಕೆ, ಶಾಂತಲಗಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಬಹುಶಃ ದೇವಸ್ಥಾನ ಶುದ್ಧೀಕರಣ ಮಾಡಿದ್ದಾರೆ. ಇದು ಪ್ರಥಮ ಆಗಿರ್ತಕ್ಕಂಥದ್ದಲ್ಲ. ಇದು ನಾವು ಅರ್ಥ ಮಾಡಬೇಕಾಗಿದೆ. ರಾಜಸ್ಥಾನದಲ್ಲಿ ಮಂತ್ರಿಯೊಬ್ಬರು ದೇವಸ್ಥಾನಕ್ಕೆ ಹೋದ್ರೆ ಆ ದೇವಸ್ಥಾನಕ್ಕೆ ಹೋದ ಜಾಗವನ್ನ ಶುದ್ಧೀಕರಣ ಮಾಡ್ತಕ್ಕ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದು ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ದೇವಸ್ಥಾನಕ್ಕೆ ಪ್ರವೇಶ ನಿರಾಕರಿಸ್ತಕ್ಕಂಥ ಕೆಲಸವನ್ನ ಇಂಥ ಸಂಘಟನೆಗಳು ಮಾಡಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ. ಇವತ್ತು ದೇಶದ ರಾಷ್ಟ್ರಪತಿಯವರಿದ್ದಾರೆ. ಅವ್ರಿಗೆ ಯಾವ ಗೌರವವನ್ನು ಕೊಡ್ತಾರೆ? ಹೇಳ್ತಾರೆ ಮಾತ್ರ. ಅವರು ಯಾವುದೇ ರೀತಿ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದನ್ನ ನಾವು ಖಂಡಿತವಾಗಿ ತಿಳ್ಕೊಳ್ಬೇಕಾದ ಅಂಶ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಆದ್ದರಿಂದಾಗಿ ಇವತ್ತು ನಾವು ಈ